ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜ್ಞಾನಬೋಧಿ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ಸೆಷನಲ್ಲಿ ಲ್ಯಾಂಡ್ ಸರ್ವೇಯರ್ ಭೂಮಾಪಕರ ಒಂದು ನೇಮಕಾತಿಯ ಸಲುವಾಗಿ ಈ ಒಂದು ಲಿಖಿತ ಪರೀಕ್ಷೆಯನ್ನು ಜುಲೈ 6, 7, ಜುಲೈ 20, 21 ಅನುಕ್ರಮವಾಗಿ HK ಮತ್ತು ನಾನ್ HK ಈ ಒಂದು ವೃಂದದ ಸಲುವಾಗಿ ಒಂದು ತಾತ್ಕಾಲಿಕ ದಿನಾಂಕವನ್ನು ಪ್ರಕಟಿಸಲಾಗಿತ್ತು. ಬಟ್ ಒಂದು ವಿವಿಧ ಕಾರಣಾಂತರಗಳಿಂದ ಈ ಒಂದು ಭೂಮಾಪಕರ ಪರೀಕ್ಷೆಯ ದಿನಾಂಕವನ್ನು ಮುಂದೂಡಲಾಗಿದೆ. ಸೊ ಆ ಒಂದು ದಿನಾಂಕದಂದು ಎಕ್ಸಾಮ್ ನಡೆಸಲಿಕ್ಕೆ ಆಗಲಿಲ್ಲ. ಬಟ್ ಇನ್ನೂ ನಮಗೆ ಈ ಒಂದು ಭೂಮಾಪಕರ ಒಂದು ಮುಂದಿನ ಪರಿಷ್ಕೃತ ವೇಳಾಪಟ್ಟಿಯು ಇನ್ನೂ ನಮಗೆ ಲಭ್ಯವಾಗಿಲ್ಲ. ಸೊ ಈಗ ಈ ಒಂದು ವಿಡಿಯೋ ಮಾಡುವ ಉದ್ದೇಶ ಏನಪ್ಪ ಅಂತಂದ್ರೆ, ತುಂಬ ಅಭ್ಯರ್ಥಿಗಳು ಏನು ಕೇಳ್ತಾ ಇದ್ದರು, ಸರ್ ಆಗಸ್ಟ್ ಮಂತಲ್ಲಿ ಈ ಲ್ಯಾಂಡ್ ಸರ್ವೇಯರ್ ಎಕ್ಸಾಮ್ ನಡಿಬೋದಾ ಅಂತ ಕೇಳ್ತಾಯಿದ್ರು. ಓಕೆ, ಸೊ ಆಗಸ್ಟಲ್ಲಿ ಎಕ್ಸಾಮ್ ನಡಿಬೋದಾ ಅಥವಾ ಆಗಸ್ಟಲ್ಲಿ ಬಿಡ್ಬೋದಾ? ಕೆಲವೊಂದು ಜನ ಹೇಳ್ತಾಯಿದ್ರು, ಕಾಮೆಂಟ್ ಮಾಡ್ತಾಯಿದ್ರು, ಇಲ್ಲ ಅಕ್ಟೋಬರಲ್ಲಿ ನಡೆಯುತ್ತೆ, ನವಂಬರಲ್ಲಿ ನಡೆಯುತ್ತೆ, ಸೆಪ್ಟೆಂಬರಲ್ಲಿ ನಡೆಯುತ್ತೆ. ಹೀಗೆ ಅಂದರೆ ಒಬ್ಬರು ಹಾಗಂತಾರೆ, ಒಬ್ಬರು ಹೀಗಂತಾರೆ. ಸೊ ಅಂದರೆ ಅವರಿಗೆ ಒಂದು ಗೊಂದಲವಿದೆ, ಯಾರ್ದು ಕರೆಕ್ಟು ಯಾರ್ದು ಸುಳ್ಳು ಅಂತ. ಸೊ ಇಲ್ಲಿ ನೀವು ಯಾವ ಒಂದು ಅಧಿಕೃತ ಮಾಹಿತಿ ಬರುವವರೆಗೂ ನೀವು ಯಾರು ಹೇಳಿದ್ದು ಒಂದು ನ್ಯೂಸ್ ಆಗಲಿ ಏನೇ ಆಗಲಿ ಅದನ್ನು ನೀವು ನಿಜ ಅಂತ ತಿಳ್ಕೊಬೇಡಿ. ಯಾಕೆಂದರೆ ಈಗ ನಮಗೆ ಒಂದು ಈ ಹೆಲ್ಪ್ಲೈನ್ ನಂಬರ್ ಮೂಲಕ ನಾವು ಇಷ್ಟು ಒಂದು ಮಾಹಿತಿ ಕಲೆ ಹಾಕಿದ್ದೀವಿ. ಆ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಆ ಒಂದು ಮಾಹಿತಿಯನ್ನು ಪಡೆಯಲಿಕ್ಕೆ ನೀವು ಈ ಒಂದು ವಿಡಿಯೋವನ್ನು ಕೊನೆಯ ತನಕ ತಪ್ಪದೆ ನೋಡಿ. ಫ್ರೆಂಡ್ಸ್, ಇಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗ ಈ ಒಂದು ವೆಬ್ಸೈಟ್ ನೀವು ಈಗ ಓಪನ್ ಮಾಡಿದ್ರೆ ನಿಮಗೆ ಇಲ್ಲಿ ವಾಟ್ ಈಸ್ ನ್ಯೂ ಅಂತ ಇರುತ್ತೆ. ಓಕೆ, ಸೊ ನೀವು ಇಲ್ಲಿ ನೋಡ್ಬೋದು ಎಲ್ಲ ಒಂದು ವಿವಿಧ ಎಕ್ಸಾಮ್ಗಳ ಒಂದು ಅಪ್ಡೇಟ್ಗಳು ಬರ್ತಾ ಇದ್ದಾವೆ. ಈಗ ರೀಸೆಂಟಾಗಿ ನಿನ್ನೆನೇ ಓಕೆನಾ ಕೆಲವೊಂದು ಮಾನ್ಯ ಮುಖ್ಯಮಂತ್ರಿಗಳಿಂದ ಒಂದು ಈ KS ಎಕ್ಸಾಮ್ ರಿಲೇಟೆಡ್ ಓಕೆನಾ. ಸೊ ಆಗಸ್ಟ್ 25ಗೆ ಈ IBPS ಕ್ಲರ್ಕ್ ಎಕ್ಸಾಮ್ ಇರೋದರಿಂದ ತುಂಬ ಅಭ್ಯರ್ಥಿಗಳ ಒಂದು ಒತ್ತಾಯದ ಮೇರೆಗೆ ಒಂದು ಎಕ್ಸಾಮನ್ನು ಪೋಸ್ಟ್ಪೋನ್ ಮಾಡಲಿಕ್ಕೆ ವಿನಂತಿಯನ್ನು ಮಾಡಿಕೊಂಡಿದ್ದರು. ಸೊ ಅದು ಈಗ ಅವರ ಒಂದು ಟ್ವೀಟ್ ಸಂದೇಶದ ಮೂಲಕ ಈಗಾಗಲೇ ನಿಮಗೆ ತಿಳಿಸಿದ್ದೀನಿ ಒಂದು ಪ್ರೀವಿಯಸ್ ವಿಡಿಯೋದಲ್ಲಿ. ಆ ಟ್ವೀಟಲ್ಲಿ ಏನು ಹೇಳಿದರು ಅಂದರೆ, ಅವರು ಒಂದು KPSC ಜೊತೆಗೆ ಒಂದು ಮಾತುಕತೆ ಮಾತಾಡಿ ಒಂದು ಮುಂದೂಡಲಿಕ್ಕೆ, ಅಂದರೆ ಅದನ್ನು ಒಂದು ವಾರದ ಮಟ್ಟಿಗೆ ಆಗಸ್ಟ್ 25ಗೆ ಎಕ್ಸಾಮ್ ಇದೆ. ಅಂದರೆ ಆಗಸ್ಟ್ 25 ಎಕ್ಸಾಮ್ ಇದ್ದು ಆಗಸ್ಟ್ 31 ಮಟ್ಟ ಅಂದರೆ ಈ ವೀಕ್ದಲ್ಲಿನೇ ಆ ಒಂದು KS ಎಕ್ಸಾಮ್ ನಡೆಸಲಿಕ್ಕೆ ಒಂದು ಸಜೆಷನು ಮಾಡಿದ್ದಾರೆ. ಬಟ್ KPSCಯಿಂದ ನಮಗೇನು ಅಪ್ಡೇಟ್ ಬಂದಿಲ್ಲ. ಬಟ್ ಮೇ ಬಿ ಇವತ್ತು ನಾಳೆ ಅಥವಾ ನಾಡಿದ್ದು ಮ್ಯಾಕ್ಸಿಮಮ್ ಅಂದರೆ ಈ ಒಂದು ವಾರದಲ್ಲಿ ಅಪ್ಡೇಟ್ ಬರಬೇಕು. ಯಾಕೆಂದರೆ KPSC ಈಗ ಆಲ್ರೆಡಿ ಈ ಒಂದು KS ಎಕ್ಸಾಮ್ ಪ್ರಿಲಿಮ್ಸ್ ಸಲುವಾಗಿ ಎಲ್ಲ ಒಂದು ಭರದಿಂದ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಎಕ್ಸಾಮ್ ಸೆಂಟರ್ಸ್ಗಳನ್ನು ಫಿಕ್ಸ್ ಮಾಡಿದ್ದಾರೆ ಮತ್ತು ಇನ್ವಿಜಿಲೇಟರ್ಗಳನ್ನು ಫಿಕ್ಸ್ ಮಾಡಿದ್ದಾರೆ. ಸೊ ಎಲ್ಲ ಥರದ ಒಂದು ಅರೇಂಜ್ಮೆಂಟ್ ಮಾಡಿದ್ದಾರೆ. ಸೊ ಅದನ್ನು ಮುಂದೂಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತು ಇನ್ನೊಂದು ಒಂದು ವರ್ಷದ ಒಳಗಾಗಿ ಅಂದರೆ ಅಧಿಸೂಚನೆ ಒಂದು ಪ್ರಕಟಿಸಿದ 1 ವರ್ಷದ ಒಳಗಾಗಿ ಎಲ್ಲ ಒಂದು ನೇಮಕಾತಿ ಪ್ರಕ್ರಿಯೆಗಳನ್ನು ಎಲ್ಲವನ್ನು ಕಂಪ್ಲೀಟ್ ಮಾಡಬೇಕಂತ ಇದೆ. ಸೊ ಅದನ್ನು ಒಂದು ಸಕ್ಸಸ್ ಮಾಡೋ ಸಂಬಂಧ ಅಂದರೆ ಅದನ್ನು ಒಂದು ಕಂಪ್ಲೀಟ್ ಮಾಡೋ ಸಂಬಂಧ ಅವ್ರಿನ್ನೂ ಮುಂದೆ ಎಕ್ಸಾಮ್ ಪೋಸ್ಟ್ಪೋನ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಮ್ಯಾಕ್ಸಿಮಮ್ ಅಂದರೆ ಈ ಆಗಸ್ಟ್ ಮಂತ್ ಎಂಡಲ್ಲೇ ಈ ಒಂದು KPSC ಕಂಡಕ್ಟ್ ಮಾಡಲಾಗುವಂಥ ಈ KS ಪ್ರಿಲಿಮ್ಸ್ ಎಕ್ಸಾಮನ್ನು ಕಂಡಕ್ಟ್ ಮಾಡಲಾಗ್ತದೆ. ಓಕೆನಾ, ಐ ಥಿಂಕ್ ಇದು 25ಗಿದೆ ಅಂದರೆ ಭಾಳ ಅಂದರೆ ಆ ಒಂದು ಮುಂದಿನ ವಾರದಲ್ಲಿನೇ
ಓಕೆನಾ. 25 ಅಂದರೆ 26, 27, 28 ಅಪ್ ಟು 31 ಮಟ ಯಾವ ದಿನಾಂಕದಂದು ಬೇಕಾದರೂ ಎಕ್ಸಾಮ್ ನಡೆಯಬಹುದು. ಬಟ್ ಇನ್ನೂ ಆಫಿಷಿಯಲಾಗಿ ಏನು ಬಂದಿಲ್ಲ. ಆಫಿಷಿಯಲ್ ಬಂದ ಕೂಡಲೇ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಬಟ್ ಇದನ್ನು ಹೇಳೋ ವಿಚಾರ ಅಂದರೆ ಏನಪ್ಪ, ನಿಮಗೆ ಆಗಸ್ಟ್ 25ದಿಂದ ಆಗಸ್ಟ್ 31 ಮಟ ಈ ಒಂದು ಎಕ್ಸಾಮ್ದೇ ಏನಪ್ಪ ಇದು ನಡೀತಾ ಇದೆ. ಏನು ಎಕ್ಸಾಮ್ ಯಾವಾಗ ಕಂಡಕ್ಟ್ ಮಾಡೋದು ಏನಂತ, ಓಕೆನಾ. ಸೊ ಈಗ ಇವತ್ತು ತಾರೀಕೆಷ್ಟು, ಆಗಸ್ಟ್ 5, ಆಗಸ್ಟ್ 25, ಓಕೆನಾ. ಈ ದಿನಗಳಲ್ಲಿ ಮಧ್ಯಂತರ ಎಷ್ಟು, 20 ಡೇಸ್. ಈ 20 ಡೇಸ್ ಅಂದರೆ ಈಗ ಮಧ್ಯ ಏನಾಗುತ್ತಾ, ಮಧ್ಯಾಹ್ನ ಇದ್ದಾವೆ. ನೆಕ್ಸ್ಟ್ ವೀಕಲ್ಲಿ ಏನಪ್ಪ ಈ RRB ಒಂದು IBPS ಇಂದ ಕಂಡಕ್ಟ್ ಮಾಡುವಂಥ ಎಕ್ಸಾಮ್ಸ್, ಕೆಲವೊಂದು ಎಕ್ಸಾಮ್ಗಳಿದ್ದಾವೆ, ಓಕೆನಾ. ಇನ್ನಿತರ ಎಕ್ಸಾಮ್ಗಳಿದ್ದಾವೆ. ಬಟ್ ನಾನು ಓಕೆನಾ ಅಂದರೆ ನಮ್ಮ ಒಂದು ಈ ಹೆಲ್ಪ್ಲೈನ್ಗೆ ನಾವು ಏನಪ್ಪ ಕಾಲ್ ಮಾಡಿ ಕೇಳಿದಾಗ ಅವರಿಂದ ಉತ್ತರ ಸಿಕ್ಕಿದ್ದು ಏನಂದರೆ ಇನ್ನೂ ಲ್ಯಾಂಡ್ ಸರ್ವೇಯರ್ ಎಕ್ಸಾಮು ಏನಪ್ಪ ಫಿಕ್ಸ್ ಆಗಿಲ್ಲ ಅಂತ ನಮಗೆ ಒಂದು ಮಾಹಿತಿ ಬಂದಿದೆ, ಓಕೆನಾ. ಸೊ ಅವರು ಮಾಹಿತಿ ಅಂದ್ರೇನು, ಆ ಒಂದು ಎಕ್ಸಾಮ್ ಡೇಟು ಫಿಕ್ಸ್ ಆದ ಕೂಡಲೇ ನಾವು ಸೈಟಲ್ಲಿ ಅಪ್ಡೇಟ್ ಮಾಡ್ತೀವಿ. ಸೈಟನ್ನು ಹಾಗೆ ಅಪ್ಡೇಟ್ ಆಗ್ತಾಯಿದೆ ಅಂತ ಎಲ್ಲ ತಿಳಿಸಿದ್ದಾರೆ. ಬಟ್ ಆ್ಯಸ್ ಪರ್ ದ ಈ ಒಂದು ನಮ್ಮ ಒಂದು ಸಂಭಾಷಣೆಯ ಮೇರೆಗೆ ಈ ಒಂದು ಇನ್ನೂ ಡೇಟ್ ಫಿಕ್ಸ್ ಆಗಿಲ್ಲ ಅಂತ ಹೇಳಿದ್ದಾರೆ. ನನಗೇನು ಅನಿಸುತ್ತೆ, ಐ ಹೋಪ್ ಆಗಸ್ಟ್ ಮಂತಲ್ಲಿ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ನಡೆಯೋದು ಡೌಟ್ ಅಂತ ಹೇಳ್ತೀನಿ. ಬಟ್ ಇಟ್ ಇಸ್ ನಾಟ್ ಆಫಿಷಿಯಲ್. ಯಾಕೆಂದರೆ ನಮಗೆ ಸಿಕ್ಕಂಥ ಮಾಹಿತಿ ಪ್ರಕಾರ ಇನ್ನೂ ಎಕ್ಸಾಮ್ ಡೇಟೇ ಫಿಕ್ಸ್ ಆಗಿಲ್ಲ. ಅಂದರೆ ಈಗ ಇನ್ನೂ ಎಕ್ಸಾಮ್ ಡೇಟೇ ಫಿಕ್ಸ್ ಆಗಿಲ್ಲ ಅಂದರೆ ನೆಕ್ಸ್ಟ್ 25 ಮುಂದಂತರೂ ನಡೆಸ್ಲಿಕ್ಕೆ ಆಗಲ್ಲ. ಯಾಕೆ, ಇನ್ನು KS ಫಿಲಿಮ್ಸ್ದೇ ಆ ಒಂದು ಎಕ್ಸಾಮ್ ಇದೆ, ಓಕೆನಾ. ಅಂದರೆ ಅಪ್ ಟು 31 ನೆಕ್ಸ್ಟ್ ಸೆಪ್ಟೆಂಬರಲ್ಲಿನೂ ನಡೆಸ್ಬೋದು. ಬಟ್ ನಾನು ಹೇಳ್ತಾ ಇರೋದು ಆಗಸ್ಟ್ ಮಂತ್ ಅಷ್ಟೇ. ಈ ಒಂದು ವೀಕಲ್ಲಿ ಅನೌನ್ಸ್ ಮಾಡಿದ್ರು ನೆಕ್ಸ್ಟು 15 ಡೇಸ್ ಉಳಿಯುತ್ತೆ. ಈ ವೀಕ್ ಏನಾದರೂ ಅನೌನ್ಸ್ ಮಾಡಿದ್ರೆ ನೆಕ್ಸ್ಟ್ ಏನಾದರೂ ಏನಪ್ಪ ಕಂಡಕ್ಟ್ ಮಾಡ್ಬೋದು. ಬಟ್ ಈ ಒಂದು ವೀಕ್ ಮಿಸ್ ಆಯಿತು ಅಂದರೆ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಎಕ್ಸಾಮ್ ನಡೆಯೋದು ಕಷ್ಟಕರ. ಯಾಕೆಂದರೆ ಈ ಥರ ಎಲ್ಲ ಎಕ್ಸಾಮ್ ಡೇಟ್ಗಳು ಫಿಕ್ಸ್ ಆಗಿದ್ದಾವೆ. ಅವೆಲ್ಲ ಆ ಒಂದು ಎಕ್ಸಾಮ್ಗಳಿಗೆ ವಿದ್ಯಾರ್ಥಿಗಳು ಕೂಡ ಏನಪ್ಪ ಒಂದು ಪ್ರಿಪ್ರೇಷನ್ ಆಗಿದ್ದಾರೆ. ಮತ್ತು ಎಕ್ಸಾಮ್ ಸೆಂಟರ್ಗಳು ಎಲ್ಲ ಪ್ಯಾಕ್ ಆಗಿದ್ದಾವೆ. ಸೊ ಈ ಒಂದು ಎಲ್ಲ ಅಡೆತಡೆಗಳು ಇರುವುದರಿಂದ ಈ ಒಂದು ಎಕ್ಸಾಮನ್ನು ಏನಪ್ಪ ಮೇ ಬಿ ಈ ಮಂತಲ್ಲಿ ನನಗೆ ಅನಿಸುತ್ತೆ, ಓಕೆ. ಐ ಆಮ್ ನಾಟ್ ಟೆಲ್ಲಿಂಗ್ ಇಟ್ ಇಸ್ ಆಫಿಷಿಯಲಿ, ಓಕೆ. ನಾನು ಬಲ್ಲ ಮೂಲಗಳಿಂದ ಸ್ವಲ್ಪ ಆ ಕಡೆಯಿಂದ ಈ ಕಡೆಯಿಂದ ಏನಪ್ಪ ಒಂದು ಮಾಹಿತಿಯನ್ನು ಕಲೆ ಹಾಕೋದ್ರಿಂದ ನನಗನ್ಸುತ್ತೆ ಆಗಸ್ಟ್ ಮಂತಲ್ಲಿ ಎಕ್ಸಾಮ್ ನಡೆಯೋದು ಡೌಟು. ಬಟ್ ಇಟ್ ಈಸ್ ನಾಟ್ ಆಫಿಷಿಯಲ್ ಆಗಿ ಏನು ಹೇಳಲ್ಲ, ಓಕೆನಾ. ಆಫಿಷಿಯಲಾಗಿ ಏನೇ ಇದ್ರೂ ನಾನು ನಿಮಗೆ ಏನಪ್ಪ ಇಮ್ಮಿಡಿಯೇಟಾಗಿ ಈ ಒಂದು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಇಷ್ಟೇ ಈ ಒಂದು ಹೆಲ್ಪ್ಲೈನ್ ಮೂಲಕ ನಾವು ಪಡೆದದ್ದು ಮಾಹಿತಿ ಏನಂದ್ರೆ, ಜಸ್ಟ್ ಸ್ಟಿಲ್ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಡೇಟ್ ನಾಟ್ ಫಿಕ್ಸ್ಡ್. ಎಕ್ಸಾಮ್ ಡೇಟ್ ಏನೋ ಫಿಕ್ಸ್ ಆಗಿಲ್ಲ ಅಂತ ಹೇಳಿದ್ದಾರೆ. ಅಲ್ಲಿ ಏನು ಅಪ್ಡೇಟ್ ಇದೆ ಅವರು ಹೇಳಿಬಿಟ್ಟಿದ್ದಾರೆ, ಅದೇನಿಲ್ಲ, ಓಕೆನಾ. ಸೊ ಇನ್ನೇನು ಮತ್ತೆ ನೋಡ್ತೀನಿ. ಮತ್ತು ನೆಕ್ಸ್ಟ್ ಒಂದು ವೀಕಲ್ಲಿ ಇನ್ನೊಂದು 4-5 ಜನ ಒಂದು 4 to 5 ಡೇಸ್ ಆದಮೇಲೆ ನೋಡೋಣ ಏನಾದರೂ ಅಪ್ಡೇಟ್ ಬರುತ್ತೆ ಅಂತ. ಅಪ್ಡೇಟ್ ಬಂದ ಕೂಡಲೇ ನಾನು ನಿಮಗೆ ಇಮಿಡಿಯೇಟಾಗಿ ಈ ಒಂದು ಜ್ಞಾನಬೋಧಿ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಮತ್ತು ಫ್ರೆಂಡ್ಸ್, ನೀವು ಹಾಗೆ ಈ ಒಂದು ಸೈಟ್ಗೆ ಬಂದು ಇಲ್ಲಿ ಈ ಒಂದು ಟ್ಯಾಬಲ್ಲಿ ಇಲ್ಲೆಲ್ಲ ಅಪ್ಡೇಟ್ ಇರುತ್ತೆ. ಸೊ ನೀವೆಲ್ಲ ಮ್ಯಾಕ್ಸಿಮಮ್ ನಾನು ನಿಮಗೆ ಬೆಟರ್ ಹೇಳ್ತೀನಿ, ಆಫಿಷಿಯಲ್ ಆಗಿ ನೀವು ಏನು ಫಾಲೋ ಮಾಡ್ತಿರಲ್ಲ ಅದು ನಿಮಗೆ ಇದಾಗುತ್ತೆ. ಬಟ್
ವಿನಾಕಾರಣ ಈ ಒಂದು ಎಕ್ಸಾಮ್ ಡೇಟ್ ಸಂಬಂಧ ನೀವು ಟೈಮ್ ವೇಸ್ಟ್ ಮಾಡಿದೆ. ಈಗ ಎಕ್ಸಾಮ್ ಪೋಸ್ಟ್ಪೋನ್ ಆಗೈತಿ, ಮುಂದೆ ಹೋಗೈತಿ ಅಂದ್ರೆ ಅದು ನಿಮ್ಗೆ ಅಡ್ವಾಂಟೇಜೇ ಹೊರತು ಡಿಸ್ಅಡ್ವಾಂಟೇಜ್ ಅಲ್ಲ. ಯಾಕೆಂದರೆ ನಿಮಗೆ ಅಧ್ಯಯನ ಮಾಡ್ಲಿಕ್ಕೆ ಇನ್ನಷ್ಟು ಟೈಮ್ ಸಿಕ್ಕಂಗಾಗತ್ತೆ. ಇನ್ನೂ ಯಾವ ಒಂದು ಎಕ್ಸಾಮನ್ನು ನೀವು ಯಾವ ಒಂದು ಪತ್ರಿಕೆಯನ್ನು ಸಂಪೂರ್ಣವಾಗಿ ಏನು ಪ್ರಿಪ್ರೇಷನ್ ಮಾಡಲಿಕ್ಕೆ ಆಗಿಲ್ಲ ನಿಮಗೆ, ಆ ಒಂದು ಪತ್ರಿಕೆನ ಕಂಪ್ಲೀಟ್ ಮಾಡಿ. ಈಗ ಪೇಪರ್ 1 ಎಲ್ಲರೂ ಮಾಡಿರ್ತೀರಪ್ಪ, ಓಕೆನಾ. ಪೇಪರ್ 1 ಜನರಲ್ ನಾಲೆಜ್ ಎಲ್ಲರೂ ಮಾಡಿರ್ತೀರಿ. ಅದೇ ಪೇಪರ್ 2 ಸ್ಪೆಸಿಫಿಕ್ ಪೇಪರ್ ಎಲ್ಲರೂ ಮಾಡಿರೇನ? ಓಕೆ, ಮಾಡಿರ್ತೀರಿ, ಕೆಲವೊಂದು ಜನ ಮಾಡಿರ್ತೀರಿ. ಬಟ್ ಇತರೆ ಕೆಲವು ಜನಗಳು ಏನಪ್ಪ ಅರ್ಧಂಬರ್ಧ ಮಾಡಿರ್ತಾರೆ, ಬಿಟ್ಟಿರ್ತಾರೆ. ಸೊ ಅಂಥ ಜನರು ಇದೇ ಒಂದು ಟೈಮ್ ನಮ್ಮದು ಒಳ್ಳೆಯದು ಏನಪ್ಪ, ನಮಗೆ ಅಧ್ಯಯನ ಮಾಡಲಿಕ್ಕೆ ಒಂದು ಟೈಮ್ ಸಿಕ್ಕಂಗಾಗತ್ತೆ. ಕೆಲವೊಂದು ಜನನು ಕಾಮೆಂಟ್ ಮಾಡಿದ್ದಾರೆ ಹೀಗೆ, ಸರ್ ಎಕ್ಸಾಮ್ ಪೋಸ್ಟ್ಪೋನ್ ಆಗಲಿ. ಯಾಕೆ ಅಂದರೆ ಅವ್ರದ್ದು ಅಧ್ಯಯನ ಏನೋ ಇನ್ಕಂಪ್ಲೀಟ್ ಆಗಿರ್ತದೆ, ಓಕೆನಾ. ಸೊ ಈ ಥರ ಪಾಸಿಟಿವ್ ಆಗಿ ತೊಗೊಳ್ಳಿ. ಇಲ್ಲ ಎಕ್ಸಾಮ್ ಪೋಸ್ಟ್ಪೋನ್ ಆಗ್ತಾಯಿದೆ, ಇವ್ರು ಎಕ್ಸಾಮೇ ಕಂಡಕ್ಟ್ ಮಾಡಲ್ಲ, ಹಾಗೇನಿಲ್ಲ. ಎಕ್ಸಾಮನ್ನು ಒಂದೇನಪ್ಪ ನೋಟಿಫಿಕೇಷನ್ ಬಿಟ್ಟಾರಂದ್ರೆ ಅದು ಎಕ್ಸಾಮ್ ತೊಗೊಳ್ಳೇಬೇಕು, ಕಂಡಕ್ಟ್ ಮಾಡಲೇಬೇಕು, ಓಕೆನಾ. ಬಟ್ ವಿವಿಧ ಕಾರಣಾಂತರಗಳಿಂದ ಎಕ್ಸಾಮ್ ಪೋಸ್ಟ್ಪೋನ್ ಆಗಿರ್ಬೋದು, ಬಟ್ ಎಕ್ಸಾಮನ್ನು ಗ್ಯಾರಂಟಿ ಕಂಡಕ್ಟ್ ಮಾಡೇ ಮಾಡ್ತಾರೆ. ಬಟ್ ನಿಮ್ಮದೇನು ಜಸ್ಟ್ ನಿಮ್ಮ ಒಂದು ಸಕ್ಸಸ್ಸನ್ನು ಅಚೀವ್ ಮಾಡಲಿಕ್ಕೆ ನಿಮ್ಮದು ಸ್ವಲ್ಪ ಕೊಂಚ ತಡವಾಗ್ಬೋದು ಇಷ್ಟೇ, ಓಕೆನಾ. ಈಗ ಕೆಲವು ವಿದ್ಯಾರ್ಥಿಗಳು ಇರ್ತಾರೆ, ಅವರು ಆಲ್ಮೋಸ್ಟ್ ಆಲ್ 100% ಏನಪ್ಪ ಒಂದು ಪ್ರಿಪ್ರೇಷನ್ ಆಗಿ ಕೂಳ್ತಿರ್ತಾರೆ. ನಾನು ಯಾವಾಗ ಎಕ್ಸಾಮ್ ಬರಲಿ, ಯಾವಾಗ ಕ್ಲಿಯರ್ ಆಗಲಿ, ಯಾವಾಗ ಜಾಯ್ನಿಂಗ್ ಆಗಲಿ, ಓಕೆನಾ. ಕೆಲವು ವಿದ್ಯಾರ್ಥಿಗಳದ್ದು ಏನಿರ್ತಾ, ಯಾವಾಗ ನನ್ನ ಒಂದು ಸಕ್ಸಸ್ಸನ್ನು ಅಚೀವ್ ಮಾಡಲಿ ಅಂಥ ಒಂದು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಬೇಜಾರಾಗಬಹುದು, ನಾನು ನಿಜ ಅಂತೀನಿ. ಬಟ್ ಇನ್ನಷ್ಟು ನಿಮಗೆ ಮತ್ತೆ ಸ್ವಲ್ಪ ಕ್ವಶನ್ ಪೇಪರ್ ಬಿಡಿಸ್ರಿ, ಕ್ವಶನ್ ಪೇಪರ್ ರಿವೈಸ್ ಮಾಡ್ಕೊಳ್ಳಿ. KPSCಯ ಎಲ್ಲ ಒಂದು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ನೀವು ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡಿ. ಯಾಕೆಂದರೆ ಕ್ವಶನ್ ಪೇಪರ್ಸ್ ಆರ್ ದ ಕೀ ಮೇಜರ್ಸ್ ಟು ದಿಸ್ ಯುವರ್ ಸಕ್ಸೆಸ್. ಮೇಲಿಂದ ಮೇಲೆ ಹೇಳ್ತಾ ಇರ್ತೀನಿ ನಾನು ನಿಮಗೆ. ನೀವು ಎಷ್ಟು ಕ್ವಶನ್ ಪೇಪರ್ ಬಿಡಿಸ್ತೀರಿ ಅಷ್ಟು ನಿಮಗೆ ಒಳ್ಳೆಯದಾಗುತ್ತಾ, ಅಷ್ಟು ನೀವು ಪರ್ಫೆಕ್ಟ್ ಆಗ್ತೀರಿ, ಓಕೆನಾ. ಅಷ್ಟು ನೀವು ಈಸಿಯಾಗಿ ಎಕ್ಸಾಮನ್ನು ಕ್ರ್ಯಾಕ್ ಮಾಡ್ಬೋದು. GK ಪೇಪರ್ ಬರೆಯೋದು ಮುಖ್ಯ ಅಲ್ಲ, ಸೆಕೆಂಡ್ ಪೇಪರ್ ಏನಿರುತ್ತಲ್ಲ ಮ್ಯಾಥಮೆಟಿಕ್ಸು, ಆ ಒಂದು ಪೇಪರ್ ಬರೆಯೋದು ಭಾಳ ಮುಖ್ಯ. ಯಾಕೆಂದರೆ ಆ ಒಂದು ಪೇಪರಲ್ಲಿ ಯಾರು ಚೆನ್ನಾಗಿ ಸ್ಕೋರ್ ಮಾಡ್ತೀರಿ ಅವರು ಗ್ಯಾರಂಟಿ ಲ್ಯಾಂಡ್ ಸರ್ವೇರ್ ಮಾಡ್ದಂಗೆ, ಓಕೆನಾ. ಆ ಲ್ಯಾಂಡ್ ಸರ್ವೇರ್ ನೀವು ಎಕ್ಸಾಮನ್ನು ಕ್ರ್ಯಾಕ್ ಮಾಡ್ದಂಗೆ. ನೋಡಿ ಫ್ರೆಂಡ್ಸ್, ನಮ್ಮ ಒಂದು ಈ ಚಾನಲಲ್ಲೇ KPSC ಓಲ್ಡ್ ಕ್ವಶನ್ ಪೇಪರ್ ಆರ್ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಫಾರ್ ಆಲ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಂತ ಒಂದು ಪ್ಲೇಲಿಸ್ಟ್ ಇದೆ. ಅಲ್ಲಿ 100ಕ್ಕೂ ಅಧಿಕ ವಿಡಿಯೋಗಳಿದ್ದಾವೆ. ಅದಕ್ಕೆ ಒಂದು ಕ್ವಶನ್ ಪೇಪರ್ಗಳು ಸಿಗ್ತಾವೆ ನಿಮಗೆ ವಿತ್ ಸೊಲ್ಯೂಷನ್. ಆ ಒಂದು ಎಲ್ಲ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿ ನಿಮಗೆ ರಿವಿಷನ್ ಆಗುತ್ತಾ. ಏನಾದರೂ ಆಫಿಷಿಯಲಾಗಿ ಅಪ್ಡೇಟ್ ಇದ್ದರೆ ಗ್ಯಾರಂಟಿ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಜಸ್ಟ್ ಈ ಒಂದು ವಿಡಿಯೋ ಮಾಡಲಿಕ್ಕೆ ರೀಸನ್ ಏನು, ತುಂಬ ಅಭ್ಯರ್ಥಿಗಳು ಕೇಳ್ತಾಯಿದ್ರು, ಏನಪ್ಪ ಒಂದು ಈ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಡೇಟ್ ಮೇಲೆ ಏನಾದರೂ ಅಪ್ಡೇಟ್ ಕೊಡಿ ಅಂತ. ಸೊ ಅಪ್ಡೇಟ್ ಸಿಕ್ಕ ಪ್ರಕಾರ ನಾನು ಏನು ಹೇಳ್ತೀನಿ, ಇನ್ನೂ ಎಕ್ಸಾಮ್ ಡೇಟ್ ಫಿಕ್ಸ್ ಆಗಿಲ್ಲ. ಎಕ್ಸಾಮ್ ಡೇಟ್ ಫಿಕ್ಸ್ ಆದಮೇಲೆ KPSC ಅನೌನ್ಸ್ ಮಾಡುತ್ತಾ, ಓಕೆನಾ. ನಾವು ಕೂಡ ಏನಪ್ಪ ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತೀವಿ, ಓಕೆನಾ. ಇಷ್ಟು ನಾವು ಲಾಸ್ಟ್ ಒಂದೇ ಹೇಳೋದು, ನಿಮ್ಮ ಒಂದು ನಿರಂತರ ಅಧ್ಯಯನವನ್ನು ಬಿಡಬೇಡಿ, ಓಕೆನಾ. ಕಂಟಿನ್ಯೂಟಿ ಇರಬೇಕು. ಕಂಟಿನ್ಯೂಟಿ ಈಸ್ ದ ಕೀ ಟು ಸಕ್ಸೆಸ್. ರಿವಿಷನ್ ಈಸ್ ದ ಕೀ ಟು ಸಕ್ಸೆಸ್. ಕ್ವಶನ್ ಪೇಪರ್ಸ್ ಆರ್ ಕೀ ಟು ಸಕ್ಸೆಸ್, ಓಕೆ. ಸೊ ಏನೇ ಒಂದು ನಿಮಗೆ ಕ್ವೇರಿ ಇದ್ರೆ, ಏನಾದರೂ ನಿಮಗೆ ಯಾವುದಾದ್ರೂ ಕ್ವಶನ್ ಪೇಪರ್ದು ಏನಾದರೂ ಸೊಲ್ಯೂಷನ್ ಬೇಕಾದ್ರೆ ದಯವಿಟ್ಟು ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಾನು ನಿಮಗೆ ನಿಮ್ಮ ಕ್ವಶನ್ಗಳಿಗೆ ಅಥವಾ ನಿಮ್ಮ ಒಂದು ಕ್ವೇರಿಗಳಿಗೆ ಪ್ರಶ್ನೆಯ ಒಂದು ಉತ್ತರಿಸಲು ಟ್ರೈ ಮಾಡ್ತೀನಿ, ಓಕೆ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.